ನಮಸ್ಕಾರ. ಕೆಲವೊಂದು ಬೇಸಿಕ್ ಡೆಫಿನೇಷನ್ ಡಿಫೈನ್ ಮಾಡ್ಕೊಂಡು ಅದರ ಎಕ್ಸಾಂಪಲ್ಸ್ ನೋಡೋಣ. ಮೊದಲಿಗೆ ಬೈನರಿ ಆಪರೇಷನ್. ಲೆಟ್ ಎ ಬಿ a non-empty set then map star from A cross A to A defines a binary operation. On A, if star of A comma B is equal to C, then we denote C as A star B is equal to C. ಈ ಸ್ಟಾರ್ನ ಒಂದು ಫಂಕ್ಷನ್ ಆಗಿ ಅಂತ ಅನ್ಕೋಬಹುದು. ಸೆಟ್ ಎಫ್ ಆಫ್ ಎ ಕಮ ಬಿ ಈಸ್ ಈಕ್ವಲ್ ಟು ಸಿ. ಫಂಕ್ಷನ್ ಫ್ರಮ್ ಎ ಕ್ರಾಸ್ ಎ ಟು ಎ ಅಂತ ತಗೊಂಡಾಗ ಈ ಸ್ಟಾರ್ ಒಂದು ಮ್ಯಾಪಿಂಗ್ ಆಗುತ್ತೆ. ಸೊ ಅದನ್ನು ಎಕ್ಸಾಂಪಲ್ ಅದು ನೋಡೋಣ. ಎಕ್ಸಾಂಪಲ್ ಲೈಕ್ ಎ ಸೆಟ್ನ ನಾನು ಜಸ್ಟ್ ನ್ಯಾಚುರಲ್ ನಂಬರ್ಸು ಅಥವಾ ಈ ಟೀಚರ್ಸು ಆರ್ ರಿಯಲ್ ನಂಬರ್ ಸೆಟ್ ಯಾವುದೇ ಸೆಟ್ ಮೇಲೆ ತಗೊಳ್ರಿ. ನಾನು ಸ್ಟಾರ್ ಫಸ್ಟಿಗೆ ಎಕ್ಸಾಂಪಲ್ ಡಿಫೈನ್ ಮಾಡ್ತಿದ್ದೀನಿ. Star is a addition. Addition na symbol of denote ಮಾಡೋದಾದ್ರೆ plus denote ಮಾಡ್ಕೊಂಡ್ರೆ. So that A comma B belongs to any set natural number ಅಥವಾ integers ಅಥವಾ real numbers. A comma B belongs to A, then A star B is equal to A plus B. So ಯಾವುದೇ ನಂಬರ್ನ ಎಡಿಷನ್ ಮಾಡೋದಕ್ಕೆ ಕೂಡ ಅದು ಅಗೇನ್ ಬಿಲಾಂಗ್ಸ್ ಟು ಎ ಆಗಿರ್ತದೆ. ಸೊ the star is a binary operation ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸೆಕೆಂಡ್. ಸೊ ಇವಾಗ ನ್ಯಾಚುರಲ್ ನಂಬರ್ಸ್ ಸೆಟ್ ತೊಗೊಂಡ್ರೆ ಎ ಏನಂತ ಅಂತೀನಿ ತೊಗೊಂತೀನಿ, ಪವರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅವಾಗ ಎಲಿಮೆಂಟ್ಸ್ ಹೆಂಗಿರ್ತಾವೆ, ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಪವರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ದೆನ್ ಎಕ್ಸ್ ಇಸ್ ಅ ಸೆಟ್ ಆ್ಯಂಡ್ ವೈ ಇಸ್ ಸೆಟ್. ಸೊ ಎಕ್ಸ್ ಸ್ಟಾರ್ ವೈ ಈಸ್ ಗಿವನ್ ಆಸ್ ಎಕ್ಸ್ ಯೂನಿಯನ್ ವೈ ಆರ್ ಎಕ್ಸ್ intersection y or x minus y or x set difference y. ಸೊ ಇದೇ ಥರ ನಾನು ಮ್ಯಾಪಿಂಗ್ ಡಿಫೈನ್ ಮಾಡ್ಕೊತ ಹೋಗ್ಬೋದು. ಇದು ಕೂಡ ಬೈನರಿ ಇವೆಲ್ಲ ಬೈನರಿ ಆಪರೇಷನ್ ಆಗಿರ್ತದೆ. ಯೂನಿಯನ್, ಇಂಟರ್ಸೆಕ್ಷನ್, ಮೈನಸ್, ಆಮೇಲೆ ಸೆಟ್ ಡಿಫ್ರೆನ್ಸು, ಬೈನರಿ ಆಪರೇಷನ್ ಆನ್ ಎ ದಟ್ ಈಸ್ ಪವರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅದೇ ಥರ ಪವರ್ ಸೆಟ್ ಆಫ್ ಇಂಟಿಜರ್ಸ್ ಹೋಗ್ಬೋದು, ಪವರ್ ಸೆಟ್ ಆಫ್ ಎನಿ ಬೇರೆ ಸೆಟ್ ತೊಗೊಂಡ್ರು ಸೆಟ್ ಡಿಫ್ರೆನ್ಸ್ ಆಗಿರುತ್ತೆ. ಬಟ್ ಕೆಲವೊಂದು ಸೆಟ್ ಮೇಲೆ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಅಸ್ಯೂಮ್ ಲೈಕ್ ಎಕ್ಸಾಮ್ಸ್ನ ಸ್ಯಾಟಿಸ್ಫೈ ಮಾಡಿ ನೋಡ್ಬೇಕಾಗತ್ತೆ. ಸೊ ಈವನ್ ಎಡಿಷನ್ನ ಡಿಫೈನ್ ಮಾಡ್ಕೊಂಡು ನಾನು ಇದೇ ರೀತಿ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಸೇಮ್ ಎ ಮೇಲೆ ಎಸ್ ಎ ಇಂಟೀಜರ್ಸ್ ಅಥವಾ ರಿಯಲ್ ನಂಬರ್ಸು ಅಥವಾ ರಿಯಲ್ ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು. ಆ್ಯಂಡ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪವರ್ ಬಿ. ಇದು ಕೂಡ ಬೈನರಿ ಆಪರೇಷನ್ ಆಗಿರ್ತದೆ ಆನ್ ರಿಯಲ್ ನಂಬರ್ಸ್. And A star B is equal to LCM of A comma B is a binary operation on a set. So ಇದೇ ರೀತಿ ಎಕ್ಸಾಂಪಲ್ಸ್ ಆನ್ ಆರ್. ಮತ್ತೆ ಎಕ್ಸಾಂಪಲ್ ಲೈಕ್ ಫಾರ್ ಆರ್ A star B can be defined as A plus B plus A dot B or A star B equal to A plus B minus A dot B is a binary operation on R. ಸೊ ಇಷ್ಟು ಎಕ್ಸಾಂಪಲ್ಸ್ ಅದು ಬೈನರಿ ಆಪರೇಷನ್ಸ್ದು ತರವಾಗಿ ಏನೋ ಎಕ್ಸಾಂಪಲ್ಸ್ ನೋಡ್ಬೋದು. ಸೊ ನಿಮ್ಮ ಡೆಫಿನೇಷನ್ ಕ್ಲಿಯರ್ ಆಗಿರ್ತದೆ. ಸೊ ನಾನು ಮುಂದಕ್ಕೆ ಹೋಗ್ತಿದ್ದೀನಿ. ವಾಟ್ ಆರ್ ದ ಟೈಪ್ಸ್ ಆಫ್ ಬೈನರಿ ಆಪರೇಷನ್? ಸೊ ಮೊದಲಿಗೆ ಬಂದುಬಿಟ್ಟು ಅಸೋಸಿಯೇಟಿವ್. ಬೈನರಿ ಆಪರೇಷನ್ನ ಶಾರ್ಟಾಗಿ ಬಿ ಒ ಅಂತ ಬರ್ಕೊತಿದ್ದೀನಿ. ಟೈಪ್ಸ್. ಇವಾಗ ಈ ಅಸೋಸಿಯೇಟಿವ್ ಬೈನರಿ ಆಪರೇಷನ್ ಅಂದರೆ ಏನು? ಲೆಟ್ ಏನು ಫಿಕ್ಸ್ ಮಾಡ್ಕೊಂಡೆ ಬೈನರಿ ಆಪರೇಷನ್ ಫಿಕ್ಸ್ ಮಾಡ್ಕೊತೀನಿ ಈಸ್ ಬೈನರಿ ಆಪರೇಷನ್ ಆನ್ ಸೆಟ್ ಎ ದಟ್ ಈಸ್ ನಾನ್ ಎಂಪ್ಟಿ ಸೆಟ್. ಸೊ if star
is said to be associative if for all a comma b comma c belongs to a star b star c is equal to a star b star c. ಸೊ ಇವಾಗ ಮೇಲ್ಗಡೆ ಯಾವ್ಯಾವ ಬೈನರಿ ಆಪರೇಷನ್ ಡಿಫೈನ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ಒಂದು ಸ್ಯಾಟಿಸ್ಫೈ ಆಗಲ್ಲ. ಎಕ್ಸಾಂಪಲ್ನು ಆಮೇಲೆ ಮೇನ್ ಪಾಯಿಂಟ್ ಏನು ಗೊತ್ತಾ, ಯಾವುದೇ ಡೆಫಿನೇಷನ್ನು ಅಥವಾ ಯಾವುದೇ ಕಾನ್ಸೆಪ್ಟ್ನ ಓದಬೇಕಾದ್ರೆ ಅದರ ಎಕ್ಸಾಂಪಲ್ಸು ಸ್ಯಾಟಿಸ್ಫೈ ಆಗೋದು ನೋಡ್ಕೊಂಬಿಡ್ರಿ. ಅದಾದ್ಮೇಲೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಯಾವ್ದು ಎಕ್ಸಾಂಪಲ್ಲು ಸ್ಯಾಟಿಸ್ಫೈ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡು ಬೆಳಕ್ಕೆ ಡೆಫಿನೇಷನ್ ಅಥವಾ ಕಾನ್ಸೆಪ್ಟ್ ಫುಲ್ಲಾಗಿ ಕ್ಲಿಯರ್ ಆಗುತ್ತೆ. ಸೊ ಅದನ್ನು ತಪ್ಪದೇ ನೋಡ್ಕೊಳ್ಳಿ. ಸೊ ಯಾವ್ದು ಎಕ್ಸಾಂಪಲ್ ಸ್ಯಾಟಿಸ್ಫೈ ಆಗಲ್ಲ ಅಸೋಸಿಯೇಟಿವ್ ಪ್ರಾಪರ್ಟಿ, ದಟ್ ಈಸ್ ಎ ಸ್ಟಾರ್ ಬಿ ಇಸ್ ದ ಸೆಟ್ ರಿಯಲ್ ನಂಬರ್. ಸೊ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪವರ್ ಬಿ. ಇದು ಅಸೋಸಿಯೇಟಿವ್ ಆಗಲ್ಲ. ಹೆಂಗೆ ನೋಡೋದು? ಸೊ ಇವಾಗ ಜಸ್ಟ್ 2, 3 and 2 ಬಿಲಾಂಗ್ಸ್ ಟು ರಿಯಲ್ ನಂಬರ್ ತಗೊಂಡೆ. 2 ಸ್ಟಾರ್ 3 ಸ್ಟಾರ್ 2 ನಾನು ಬ್ರ್ಯಾಕೆಟ್ ಇಲ್ಲಿ ಹಾಕ್ತೀನಿ. ಏನು ಬರುತ್ತೆ? 2 ಸ್ಟಾರ್ 3 ಎ ಪವರ್ ಬಿ ಆದಾಗ ಸೊ 2 ಕ್ಯೂಬ್ ದಟ್ ಈಸ್ 2. ಇದು 2 ಕ್ಯೂಬ್ 8 ಸ್ಟಾರ್ 2 ಮತ್ತು ಏನಾಗುತ್ತೆ 8 ಪವರ್ 2 ದಟ್ ಈಸ್ 64. ಅದೇ 2 ಸ್ಟಾರ್ 3 ಸ್ಟಾರ್ 2 ಸರಿ 2 ಸ್ಟಾರ್ 3 ಸ್ಟಾರ್ 2 ಬ್ರ್ಯಾಕೆಟ್ ಈ ಸೈಡ್ ಹಾಕ್ಕೊತೀನಿ. ಇವಾಗ 2 ಸ್ಟಾರ್ 3 ಸ್ಕ್ವಯರ್ ಇವಾಗ ಏನಾಗುತ್ತೆ 2 ಪವರ್ 9. ಈ ಎರಡು ಈಕ್ವಲ್ ಅಲ್ಲ. ಸೊ ದಿಸ್ ಈಸ್ ನಾಟ್ ಅಸೋಸಿಯೇಟಿವ್. ಸೊ ಹಿಂಗೆ ಯಾವುದೇ ಬೈನರಿ ಆಪರೇಷನ್ ಚೆಕ್ ಮಾಡ್ಬೋದು ದಟ್ ಈಸ್ ಅಸೋಸಿಯೇಟಿವ್ ಆಗುತ್ತೋ ಇಲ್ಲ ಅಂತ. ಸೊ ನೆಕ್ಸ್ಟ್ ಟೈಪಲ್ಲಿ ಕಮ್ಯುಟೇಟಿವ್ ಬೈನರಿ ಆಪರೇಷನ್. ಸೊ ಮೇಲ್ಗಡೆ ಡಿಫೈನ್ ಮಾಡ್ಕೊಂಡಂಗೆ ಸೇಮ್ ಬರೀತೀನಿ, ಬಟ್ ಇಲ್ಲಿ ಫಾರ್ ಆಲ್ a comma b belongs to a, that star is said to be binary operation on a if for all a comma b belongs to a star b is equal to b star a. ಇಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ಒಂದು ಬೈನರಿ ಆಪರೇಷನ್ ಅಷ್ಟು ಕಮ್ಯುಟೇಟಿವ್ ಅಲ್ಲ. ಅದೇ ಸೇಮ್ ಆನ್ ಆರ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪವರ್ ಬಿ. ಇದು ನೋಡಿ ಎ ಸ್ಟಾರ್ ಬಿ ಮಾಡಿದಾಗ ಎ ಪವರ್ ಬಿ ಬರುತ್ತೆ, ಅದೇ ಬಿ ಸ್ಟಾರ್ ಎ ಮಾಡಿದಾಗ ಬಿ ಪವರ್ ಎ ಬರುತ್ತೆ. ಸೊ ಇನ್ ಜನರಲ್ ಎರಡು ಈಕ್ವಲ್ ಅಲ್ಲ. ಸೊ ದ ಬೈನರಿ ಆಪರೇಷನ್ ಇದು ಬೈನರಿ ಆಪರೇಷನ್ ಆಗಿರುತ್ತೆ, ಬಟ್ ಕಮ್ಯುಟೇಟಿವ್ ಅಲ್ಲ, ಅಸೋಸಿಯೇಟಿವ್ ಅಲ್ಲ. ಇದೇ ರೀತಿ ಎಕ್ಸಾಂಪಲ್ಸ್ ನೋಡ್ತಾರೆ ಸೊ ದಟ್ ವಿಲ್ ಬಿ ಕ್ಲಿಯರ್ ಯಾವ್ದು ಬೈನರಿ ಆಪರೇಷನ್ ಆಗುತ್ತೆ, ಯಾವ್ದು ಕಮ್ಯುಟೇಟಿವ್ ಆಗುತ್ತೆ, ಯಾವ್ದು ಅಸೋಸಿಯೇಟಿವ್ ಆಗುತ್ತೆ, ಯಾವ್ದು ಆಗಲ್ಲ. ಸೊ ಇದೇ ಬೈನರಿ ಆಪರೇಷನ್. ಸೊ ನೆಕ್ಸ್ಟ್ ಐಡೆಂಟಿಟಿ ಎಲಿಮೆಂಟ್ ಸೇಮ್ ಮತ್ತೆ ಸ್ಟಾರ್ ಫಿಕ್ಸ್ ಮಾಡ್ಕೊತೀನಿ, ದಟ್ ಈಸ್ ಬೈನರಿ ಆಪರೇಷನ್ ಫಿಕ್ಸ್ ಮಾಡ್ಕೊತೀನಿ. ಲೆಟ್ ಸ್ಟಾರ್ ಬಿ ಬೈನರಿ ಆಪರೇಷನ್. ಎ ಸೊ ಎ ಇಸ್ ಅ ನಾನ್ ಎಂಟ್ರಿ. ದೆ ಇವಾಗ ಮೇನ್ ಕಂಡೀಷನ್ ಬರೋದು if there exists E belongs to A, that is thus that A star E is equal to E star A is equal to A for all A belongs to A. Then it is called ಐಡೆಂಟಿಟಿ ಎಲಿಮೆಂಟ್. ಇವಾಗ ನಾನು ನೋಡ್ತಿರೋದು ಆ ಸೆಟ್ಟಲ್ಲಿ ಈ ಥರ ಎಲಿಮೆಂಟ್ ಸಿಗುತ್ತಾ ಇಲ್ಲ ಅಂತ. ಒಂದು ಎಕ್ಸಾಂಪಲ್ ಹೇಳೋದು ಮರೆತುಬಿಟ್ಟೆ. ಎಕ್ಸಾಂಪಲ್ ಆನ್ ನ್ಯಾಚುರಲ್ ನಂಬರ್ಸ್ ನಾನು ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಮೈನಸ್ 1. ಇವಾಗ 1 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, ಸೊ 1 ಸ್ಟಾರ್ 1 ಈಸ್ ಈಕ್ವಲ್ ಟು 1 ಡಾಟ್ 1 ಮೈನಸ್ 1 0. ದಟ್ ಈಸ್ ಡಸಂಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇವಾಗ ನಾನು ಏನು ಕನ್ಕ್ಲೂಷನ್ ಕೊಡ್ತೀನಿ ಇಲ್ಲಿ, ದಟ್ ಸ್ಟಾರ್ ಈ ಸ್ಟಾರ್ ಡಿಫೈನ್ ಮಾಡ್ಕೊಂಡಿರೋದು ಎ ಡಾಟ್ ಬಿ ಮೈನಸ್ 1 ಸ್ಟಾರ್ ಇಸ್ ನಾಟ್ ಅ ಬೈನರಿ ಆಪರೇಷನ್ ಆನ್ ನ್ಯಾಚುರಲ್ ನಂಬರ್ಸ್. ಸೊ ಇಲ್ಲಿಂದ ಏನು ಗೊತ್ತಾಗುತ್ತೆ, ಪ್ರತಿ ಬೈನರಿ ಆಪರೇಷನ್ ಪ್ರತಿಯೊಂದು ಸೆಟ್ ಮೇಲೆ ಆಗಲ್ಲ. ಇದೇ ಬೈನರಿ ಆಪರೇಷನ್ ಆನ್ ರಿಯಲ್ ನಂಬರ್ಸ್ ಮೇಲೆ ಬೈನರಿ ಆಪರೇಷನ್ ಆಗಿರುತ್ತೆ. ಸೊ
ಬೈನರಿ ಆಪರೇಷನ್ ಈಸ್ ಡಿಪೆಂಡೆಂಟ್ ಆನ್ ದ ಗಿವನ್ ಸೆಟ್. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಮ್ಯಾಥಮೆಟಿಕ್ಸು ಲೈಫಿಗೆ ಎಷ್ಟು ರಿಲೇಟ್ ಮಾಡ್ಬೋದು ಅಂತಂದ್ರೆ ನಮ್ಮ ಫ್ಯೂಚರು ನಮ್ಮ ಪಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ರೀತಿ ಇನ್ನು ಮ್ಯಾಥ್ಸಲ್ಲೂ ಕೂಡ ನಾನು ಮುಂದ್ಗಡೆ ಏನು ಡಿಫೈನ್ ಮಾಡಿರ್ತೇನೆ ಅದು ನಮ್ಮ ಪಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ರೀತಿ ಅಂತಂದ್ರೆ ನಾನು ಬೈನರಿ ಆಪರೇಷನ್ ಡಿಫೈನ್ ಮಾಡೋಕ್ಕಿಂತ ಮುಂಚೆ ಎ ಅಂತ ಸೆಟ್ ಫಿಕ್ಸ್ ಮಾಡ್ಕೊಂಡಿನಿ. ಸೊ ಬೈನರಿ ಆಪರೇಷನ್ ಎ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಡಿಫೈನ್ ಮಾಡಿರೋ ಬೈನರಿ ಆಪರೇಷನ್ ಎನ್ ಬದಲು ಆರ್ ತೊಗೊಂಡಂದ್ರೆ ಬೈನರಿ ಆಪರೇಷನ್ ಆಗಿರುತ್ತೆ. ಸೊ ಡಿಫೈನ್ ಮಾಡಿರೋ ಸೆಟ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ರೀತಿ ಅಸೋಸಿಯೇಟಿವಿಟಿ, ಸ್ಟಾರ್ ಇಸ್ ಅಸೋಸಿಯೇಟಿವ್ ಅಂತ ಡಿಫೈನ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಟಾರ್ ಕೂಡ ಫಿಕ್ಸ್ ಮಾಡ್ಕೊಂಡಿನಿ, ಆಮೇಲೆ ಸೆಟ್ ಕೂಡ ಫಿಕ್ಸ್ ಮಾಡ್ಕೊಂಡಿನಿ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಬೈನರಿ ಆಪರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಕೂಡ ಕಮ್ಯುನಿಟಿನ ಹಂಗೆ ಫಾಲೋ ಆಗುತ್ತೆ. ಯಾವುದೇ ಡೆಫಿನೇಷನ್ನ ಹಿಂಗೆ ಅರ್ಥ ಮಾಡ್ಕೋಬೋದು. ಸೊ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡ್ತದೆ. ಐಡೆಂಟಿಟಿ ಎಲಿಮೆಂಟ್ ನೋಡಿರಿ. ಸೊ ಒಂದೆರಡು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ಐಡೆಂಟಿಟಿ ಎಲಿಮೆಂಟ್ ಹೆಂಗೆ ಫೈಂಡ್ ಮಾಡ್ಬೇಕಂತ. ನಾವು ನೋಡಿರೋ ಪ್ರಕಾರ ಎಡಿಷನ್ ಎಕ್ಸಾಂಪಲ್ ತಗೊಳಮ್ಮ ಆನ್ ನ್ಯಾಚುರಲ್ ನಂಬರ್ಸ್. ಸೊ ಇವಾಗ ಎ ಸ್ಟಾರ್ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಡಿಫೈನ್ ಮಾಡ್ಕೊಂಡೆ ಬೈನರಿ ಆಪರೇಷನ್. ಸೊ ನನಗೇನು ಬೇಕು, ಎ ಸ್ಟಾರ್ ಇ ಬೇಕು. ನಾನು ಈ ಎಲಿಮೆಂಟ್ ಏನೋ ಇದರೊಳಗಡೆ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ. ಸೊ ವಿಚ್ ಇಂಪ್ಲೈಸ್ ಎ ಪ್ಲಸ್ ಇ ಈಸ್ ಈಕ್ವಲ್ ಟು ಎ. ಇಲ್ಲೇನೇನು ಬರುತ್ತೆ ನನಗೆ ಇ ಈಕ್ವಲ್ ಟು 0, ಬಟ್ 0 ಡಸಂಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಅಂದರೆ ಏನಿತ್ತು, ಈ ಬೈನರಿ ಆಪರೇಷನ್ ಆನ್ ದ ನ್ಯಾಚುರಲ್ ನಂಬರ್ ಸೆಟ್ ಹ್ಯಾಸ್ ನೋ ಐಡೆಂಟಿಟಿ ಎಲಿಮೆಂಟ್. ಸೊ ಮತ್ತೆ ಬೇರೆ ಎಕ್ಸಾಂಪಲ್ ಆನ್ ಆರ್ equal to 0 belongs to R. So there exists an identity element ಅಂತ ಕನ್ಕ್ಲೂಷನ್ ಇರುತ್ತೆ. ಸೊ ಬೇರೆ ಬೈನರಿ ಆಪರೇಷನ್ ತಗೊಂಡು ಆನ್ ಸೆಟ್ ಆರ್ ಎ ಸ್ಟಾರ್ ಬಿ ಹೆಂಗೆ ಡಿಫೈನ್ ಮಾಡ್ಕೊತೀನಿ, ಎ ಪ್ಲಸ್ ಬಿ ಪ್ಲಸ್ ಎ ಡಾಟ್ ಬಿ. ಸೊ ಆನ್ ದಿಸ್ ಸೆಟ್ ಈ ಬೈನರಿ ಆಪರೇಷನ್ ಮೇಲೆ ಐಡೆಂಟಿಟಿ ಎಲಿಮೆಂಟ್ ಅಂತ ಫೈಂಡ್ ಮಾಡೋಣ. ಸೊ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಎ. ದಟ್ ಎ ಸ್ಟಾರ್ ಇನ ಹೆಂಗೆ ಬರಿಬೋದು ನಾನು, ಎ ಪ್ಲಸ್ ಇ ಪ್ಲಸ್ ಎ ಡಾಟ್ ಇ ಈಸ್ ಈಕ್ವಲ್ ಟು ಎ. ಸೊ ಇದರಿಂದ ಈ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಎ, ಇದು ಎ ಈ ಕಡೆ ಕಳಿಸಿದಾಗ ಅದು 0 ಆಗಿರುತ್ತೆ. ಸೊ ಇವಾಗ ನಾನು ಫಾರ್ ಎ ನಾಟ್ ಈಕ್ವಲ್ ಟು -1 ತೊಗೊಂಡಾಗ ಫಾರ್ ಜನರಲಿ, ಸೊ ಅವಾಗ ಏನು ಅವಾಗುತ್ತೆ, ಇ ಶುಡ್ ಬಿ ಈಕ್ವಲ್ ಟು 0. ಸೊ ದ ಐಡೆಂಟಿಟಿ ಎಲಿಮೆಂಟ್ ಈಸ್ 0 ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ ಆನ್ ಆರ್. ಸೊ ಅದೇ ರೀತಿ ಇವನ್ ನಾನು ಹೇಳಿರೋ ಕಾನ್ಸೆಪ್ಟ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ನಾನು ಐಡೆಂಟಿಟಿ ಎಲಿಮೆಂಟ್ ಈ ಡಿಫೈನ್ ಮಾಡೋಕ್ಕಿಂತ ಮುಂಚೆ ಏನು ಫಿಕ್ಸ್ ಮಾಡ್ಕೊಂಡಿನಿ, ಸ್ಟಾರ್ ಫಿಕ್ಸ್ ಮಾಡ್ಕೊಂಡಿನಿ, ದಟ್ ಇಸ್ ಬೈನರಿ ಆಪರೇಷನ್ ಫಿಕ್ಸ್ ಮಾಡ್ಕೊಂಡಿನಿ, ಆ್ಯಂಡ್ ದ ಸೆಟ್ ಫಿಕ್ಸ್ ಮಾಡ್ಕೊಂಡಿನಿ. ಸೊ ಐಡೆಂಟಿಟಿ ಎಲಿಮೆಂಟ್ ಡಿಪೆಂಡ್ಸ್ ಆನ್ ದ ಬೈನರಿ ಆಪರೇಷನ್ ಆ್ಯಂಡ್ ದ ಸೆಟ್. ಇದೇ ರೀತಿ ಯಾವುದೇ ಡೆಫಿನೇಷನಲ್ಲಿ ಜಸ್ಟ್ ಅಬ್ಸರ್ವೇಷನ್ ಮಾಡಿ ಯಾವ ಥಿಂಗು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಂತ. ಸೊ ನಿಮಗೆ ಡೆಫಿನೇಷನ್ನ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೂಪ್ ಡೆಫಿನೇಷನ್ನೊಂದಿಗೆ ಸಿಗಮ್ಮ. ಇನ್ನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಶೇರ್ ಮಾಡಿ. ನಮಸ್ಕಾರ.